ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಥೆಗಾರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕತೆ ಏನಪ್ಪ ಅಂದರೆ ಶಿವರಾತ್ರಿಯನ್ನು ಹೇಗೆ ಆಚರಿಸುತ್ತಾರೆ. ಪ್ರತಿಯೊಂದು ಹಬ್ಬನೂ ಹಿಂದೂ ಧರ್ಮದಲ್ಲಿ ಒಂದೊಂದು ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ. ಶಿವರಾತ್ರಿಯನ್ನು ಹೇಗೆ ಮಾಡ್ತಾರೆ ಅದನ್ನು ಇವತ್ತು ತಿಳ್ಕೊಳ್ಳೋಣ. ಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು. ಶಿವರಾತ್ರಿಯನ್ನು ಆಚರಿಸಲು ಹಲವಾರು ಕ್ರಮಗಳಿವೆ. ಶಿವರಾತ್ರಿಯ ದಿನದಂದು ಶಿವ ಪಾರ್ವತಿಯರು ಭೂಮಿಯಲ್ಲಿ ಸಂಚರಿಸುತ್ತಾರೆ ಮತ್ತು ರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುತ್ತಾರೋ ಅವರ ಪಾಪ ಕರ್ಮಗಳು ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ಸ್ವತಃ ಶಿವನೇ ಹೇಳಿದ್ದಾನೆ ಎಂಬ ಪ್ರತೀತಿಯೂ ಇದೆ. ಸ್ಕಂದ ಪುರಾಣದಲ್ಲೂ ಇದರ ವಿವರಣೆ ಸಿಗುತ್ತದೆ. ಶಿವರಾತ್ರಿಯಂದು ಉಪವಾಸ ಮಾಡುವ ಹಿನ್ನೆಲೆ ಇದೆ. ಶಿವರಾತ್ರಿಯ ದಿನದಂದು ಉಪವಾಸವಿದ್ದು ಶಿವನ ದೇವಾಲಯಗಳಿಗೆ ಹೋಗಿ ಶಿವನ ಆರಾಧನೆ ಮಾಡಿ ರಾತ್ರಿ ಜಾಗರಣೆ ಇದ್ದು ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳೂ ಪರಿಹಾರವಾಗಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ ಎನ್ನಲಾಗುತ್ತದೆ. ಎಲ್ಲ ಶಿವನ ದೇವಾಲಯಗಳಲ್ಲಿ ಶಿವರಾತ್ರಿಯನ್ನು ವಿಶೇಷವಾಗಿ ಪೂಜೆಯೊಂದಿಗೆ ಆಚರಿಸುತ್ತಾರೆ. ಗಂಗಾಜಲ ಅಭಿಷೇಕ, ಪಂಚಾಮೃತ ಅಭಿಷೇಕ, ವಿಭೂತಿ ಅಲಂಕಾರ, ರುದ್ರಾಕ್ಷಿ ಮಾಲೆಯ ಅಲಂಕಾರ, ಪುಷ್ಪ ಮತ್ತು ಬಿಲ್ವಪತ್ರೆಯ ಅಲಂಕಾರ ಹೀಗೆ ಹಲವು ರೀತಿಯಲ್ಲಿ ಆಚರಿಸಲಾಗುತ್ತದೆ. ಈ ದಿನದಂದು ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲೆ ಇಟ್ಟು ಪೂಜಿಸುವುದರಿಂದ ಯಾಗ ಮಾಡಿದಷ್ಟು ಫಲ ದೊರೆಯುತ್ತದೆ ಎಂಬ ಪ್ರತೀತಿಯೂ ಇದೆ. ಹೀಗೆ ನಿಷ್ಠೆಯಿಂದ ಶಿವನ ಆರಾಧನೆಯನ್ನು ಮಾಡಲಾಗುತ್ತದೆ. ಉಪವಾಸ ಮತ್ತು ಜಾಗರಣೆ ವಿಶೇಷವಾಗಿ ಶಿವರಾತ್ರಿ ಎಂದು ಮಾಡಲಾಗುತ್ತದೆ. ಏಕೆಂದರೆ ಶಿವ ಪಾರ್ವತಿಯನ್ನು ಮದುವೆಯಾದ ರಾತ್ರಿಯೇ ಶಿವರಾತ್ರಿ. ಶಿವರಾತ್ರಿಯಂದು ಎಲ್ಲ ದೇವಾನುದೇವತೆಗಳು ಜಾಗರಣೆ ಇದ್ದು ಶಿವಪಾರ್ವತಿಯರ ಪೂಜೆಯನ್ನು ಮಾಡಿದ್ದರು ಎಂದು ಹೇಳಲಾಗುತ್ತದೆ ಶಿವಪುರಾಣದಲ್ಲಿ. ಆದ್ದರಿಂದ ಶಿವರಾತ್ರಿಗೆ ವಿಶೇಷವಾದ ಒಂದು ಸ್ಥಾನವಿದೆ. ಧನ್ಯವಾದಗಳು. ಹರ ಹರ ಮಹಾದೇವ.